ಪ್ರಕೃತಿಯ ಅಪೂರ್ವ ಸೌಂದರ್ಯ, ಮತ್ಸ್ಯ ಸಂಪತ್ತು ಹಾಗೂ ವೈವಿಧ್ಯತೆಯ ಕಡಲ ಜೀವಿಗಳ ತಾಣವಾದ ಅಂಕೋಲಾದ ಗಾಬಿದ್ಕೇಣಿಯ ಕಡಲ ತೀರದಲ್ಲಿ ರವಿವಾರ ಪರಿಸರ ಸಂರಕ್ಷಣೆಯ ಮಹತ್ವ ಸಾರುವ ಸ್ವಚ್ಛತಾ ಅಭಿಯಾನ ನಡೆಯಿತು. ರಿಪ್ ವಾಚ್ ಮೆರೈನ್ ಕನ್ಸರ್ವೇಷನ್ ಸಂಸ್ಥೆ ಹಾಗೂ ಅರಣ್ಯ ಇಲಾಖೆಯ ಸಾಗರ ಜೀವಿಗಳ ವಿಭಾಗದ ಸಹಯೋಗದಲ್ಲಿ ನಡೆದ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕಡಲ ತೀರ ಉಳಿವಿಗಾಗಿ ಮಕ್ಕಳ ಮನಸ್ಸೇ ಭವಿಷ್ಯದ ಭರವಸೆ ಎಂಬ ಸಂದೇಶವನ್ನ ಮೂಡಿಸಿತ್ತು. ಅಂಕೋಲಾ ತಾಲೂಕಿನ ಬಾವಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೇಣಿ ಗಾಬಿತ್ವಾಡ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ಕಡಲ ಪರಿಸರ ಸ್ವಚ್ಛತಾ ತರಬೇತಿ ಕಾರ್ಯಾಗಾರದ ಅಂಗವಾಗಿ ಈ ಬೀಚ್ ಕ್ಲೀನಿಂಗ್ ಅನ್ನ ಕೈಗೊಳ್ಳಲಾಗಿತ್ತು. ಕಳೆದ ಕೆಲ ದಿನಗಳಿಂದ ಚಿತ್ರಕಲೆ, ಕ್ಲೇ ಮಾಡೆಲಿಂಗ್, ಸಂವಾದ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಮಕ್ಕಳಲ್ಲಿ ಕಡಲ ಪರಿಸರದ ಪ್ರೀತಿ ಬೆಳೆಸಲಾಗಿತ್ತು. ಅದರ ಮುಂದುವರೆದ ಭಾಗವಾಗಿ ಮಕ್ಕಳು ಸ್ವತಃ ಕಡಲ ತೀರಕ್ಕಿಳಿದು ಸ್ವಚ್ಛತಾ ಸೇವೆ ಸಲ್ಲಿಸಿದರು. ಸುಂದರ ಅಲೆಗಳ ಅಂಚಿನಲ್ಲಿ ರಾಶಿಯಾಗಿ ಬಿದ್ದಿದ್ದ ಪ್ಲಾಸ್ಟಿಕ್ ತ್ಯಾಜ್ಯ, ಗಾಜಿನ ಬಾಟಲಿಗಳು, ಹಳೆಯ ಹಾಗೂ ಉಪಯೋಗಕ್ಕೆ ಬಾರದ ಮೀನುಗಾರಿಕೆ ಬಲೆಗಳನ್ನ ಪುಟಾಣಿ ಕೈಗಳೇ ಆಯ್ದು ಪ್ರತ್ಯೇಕ ವಿಂಗಡಿಸಿ ಚೀಲಗಳಲ್ಲಿ ಸಂಗ್ರಹಿಸಲಾಯಿತು. ಒಟ್ಟು ಸುಮಾರು 134 ಕೆಜಿ ತ್ಯಾಜ್ಯವನ್ನ ತೆರವುಗೊಳಿಸುವ ಮೂಲಕ ಕಡಲ ತೀರವನ್ನ ಸ್ವಚ್ಛಗೊಳಿಸಲಾಯಿತು. ಈ ದೃಶ್ಯ ಕೇವಲ ಸ್ವಚ್ಛತಾ ಕಾರ್ಯವಲ್ಲ, ಪ್ರಕೃತಿ ನಮ್ಮದು, ಅದನ್ನ ಉಳಿಸುವ ಜವಾಬ್ದಾರಿಯು ನಮ್ಮದೇ ಎಂಬ ಅರಿವು ಮಕ್ಕಳ ಮನಸ್ಸಿಗೆ ಗಟ್ಟಿಯಾಗಿ ಮೂಡಿದ ಕ್ಷಣವಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಿಪ್ ವಾಚ್ ಸಂಸ್ಥೆಯ ಸಂಪರ್ಕಾಧಿಕಾರಿ ವೆಂಕಟೇಶ್ ಮೂಡ್ಕೇರಿ, ಕಡಲ ತೀರಗಳ ಸ್ವಚ್ಛತೆ ಸರ್ಕಾರ ಅಥವಾ ಸಂಸ್ಥೆಗಳ ಜವಾಬ್ದಾರಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದರು. ನಮ್ಮ ಗಾಬಿತ್ಕೇಣಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕಳೆದ 1 ತಿಂಗಳಿಂದ ಸತತವಾಗಿ ಮರೀನ್ ಲೈಫ್ ಬಗ್ಗೆ ನಾವು ಸತತವಾಗಿ ತರಬೇತಿಗಳು ಕೊಡ್ತಾ ಇದ್ದೀವಿ. ಸುಮಾರು 5 ತರಬೇತಿಗಳ ಮೂಲಕ ಮಕ್ಕಳಿಗೆ ಹೇಗೆ ನಾವು ಸಮುದ್ರ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರತಿ ವಾರದಲ್ಲಿ ಒಂದೊಂದು ಕ್ಲಾಸ್ ಇತ್ತು. ಅದರಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿತ್ತು. ಜೊತೆಗೆ ಡ್ರಾಯಿಂಗ್ ಕಾಂಪಿಟೇಷನು ಮತ್ತು ಕ್ಲೇ ಕಾಂಪಿಟೇಷನ್ಗಳು ಮಾಡಿದ್ದಾರೆ. ಈ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಅವರು ಏನು ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಅವರು ಸಮುದ್ರಕ್ಕೆ ಅಥವಾ ಪರಿಸರಕ್ಕೆ ಏನು ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಆ ಸಮಯದಲ್ಲಿ ಬಂದಿದ್ದು ನಾವು ಬೀಚ್ ಸ್ವಚ್ಛತೆ ಮಾಡ್ತೀವಿ ಅಂತ. ಸೊ ಹಾಗಾಗಿ ನಾವು ಇವತ್ತು ಅದೇ ಮಕ್ಕಳ ಒಂದು ಮಾತಿನ ಮೂಲಕ ನಾವು ಇವತ್ತು ಕಡಲ ತೀರ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಮಾಡಿದ್ದೀವಿ. ಈ ಸ್ವಚ್ಛತಾ ಕಾರ್ಯಕ್ರಮದ ವಿಶೇಷವಾಗಿ ಕಡಲ ತೀರ ವಾಸಿಗಳು ಮತ್ತು ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಮೂಡಿಸಿದರೆ ಮಾತ್ರ ದೀರ್ಘಕಾಲಿಕ ಫಲಿತಾಂಶ ಸಾಧ್ಯವಾಗುತ್ತದೆ. ಕಡಲ ತೀರ ಮತ್ತು ಸಮುದ್ರದಲ್ಲಿ ಹೆಚ್ಚುತ್ತಿರುವ ಪ್ಲಾಸ್ಟಿಕ್ ತ್ಯಾಜ್ಯ ಕಡಲ ಜೀವಿಗಳ ವೈವಿಧ್ಯತೆಗೆ ತೀವ್ರ ಅಪಾಯಕಾರಿಯಾಗಿದ್ದು, ಉಪಯೋಗಕ್ಕೆ ಬಾರದ ಮೀನುಗಾರಿಕೆ ಬಲೆ ಸಮುದ್ರ ಸೇರುವುದನ್ನು ತಡೆಯಲು ಮೀನುಗಾರರಿಗೆ ಕಿರು ಆರ್ಥಿಕ ನೆರವು ನೀಡಿ ಭೂತ ಬಲೆ ಮರುಪಡೆಯುವಿಕೆ ಯೋಜನೆಯನ್ನ ಸಂಸ್ಥೆ ರೂಪಿಸಿದೆ ಎಂದು ತಿಳಿಸಿದರು. ಅರಣ್ಯ ಇಲಾಖೆಯ ಸಾಗರ ಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಕಿರಣ್, ರಿಪ್ ವಾಚ್ ಸಂಸ್ಥೆಯ ಯೋಜನಾ ಸಂಯೋಜಕಿ ಅರ್ಪಿತಾ ದತ್ತ, ಸಂಸ್ಥೆಯ ಸಿಬ್ಬಂದಿಯಾದ ಯೋಗೇಂದ್ರ ನಾಯ್ಕ್, ಸಂದೇಶ್ ನಾಯ್ಕ್, ರಾಜೇಶ್, ಪ್ರಕಾಶ್, ಸುನಿಲ್ ಸೇರಿದಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿದರು. ಗಾಬಿದ್ಕೇಣಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ರವಿವಾರ ರಜೆಯನ್ನು ಮರೆತು ಉತ್ಸಾಹದಿಂದ ಹಿರಿಯರೊಂದಿಗೆ ಕೈಜೋಡಿಸಿ ತಮ್ಮ ಪುಟಾಣಿ ಕೈಗಳಿಂದ ದೊಡ್ಡ ಪರಿಸರ ಸಂದೇಶ ನೀಡಿದರು. ಗ್ರಾಮದ ಪ್ರಮುಖ ಗೋವಿಂದ್ ದೂರಿ ನೇತೃತ್ವದಲ್ಲಿ ಸ್ಥಳೀಯರ ಸಹಕಾರ ಸ್ಮರಿಸಲಾಯಿತು. ಶಾಲೆಯ ಬಿಸಿಯೂಟ ಯೋಜನೆಯ ಸಹಾಯಕಿ ಸುಮಾ ಸೇರಿದಂತೆ ಇತರರು ಈ ಪರಿಸರ ಸೇವೆಯಲ್ಲಿ ಕೈಜೋಡಿಸಿದರು. ಇದೇ ಸಂದರ್ಭದಲ್ಲಿ ರಿಪ್ ವಾಚ್ ಸಂಸ್ಥೆ ವತಿಯಿಂದ ತರಬೇತಿ ಅವಧಿಯಲ್ಲಿ ಆಯೋಜಿಸಲಾಗಿದ್ದ ಚಿತ್ರಕಲೆ, ಕ್ಲೇ ಮಾಡೆಲಿಂಗ್ ಸೇರಿದಂತೆ ವಿವಿಧ ಸ್ಪರ್ಧೆಗಳ ವಿಜೇತ ವಿದ್ಯಾರ್ಥಿಗಳಿಗೆ ಕಡಲ ತೀರದಲ್ಲೇ ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಲಾಯಿತು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ ಮುಂದಿನ ದಿನಗಳಲ್ಲಿ ಶಾಲೆಯಲ್ಲಿ ಪ್ರಶಸ್ತಿ ಪತ್ರ ವಿತರಿಸಲಾಗುವುದು ಎಂದು ತಿಳಿಸಲಾಯಿತು. ಹಿರಿಕಿರಿಯರೆನ್ನದೇ ಎಲ್ಲರೂ ಒಂದಾಗಿ ಅಳಲು ಸೇವೆ ಸಲ್ಲಿಸಿದ ಈ ಸ್ವಚ್ಛತಾ ಅಭಿಯಾನ ಗಾಬಿದ್ಕೇಣಿ ಕಡಲ ತೀರವನ್ನ ಕೇವಲ ಸ್ವಚ್ಛಗೊಳಿಸದೆ ಪರಿಸರ ಸಂರಕ್ಷಣೆ ಮಕ್ಕಳ ಮನಸ್ಸಿನಿಂದಲೇ ಆರಂಭವಾಗಬೇಕು ಎಂಬ ಭರವಸೆಯ ಸಂದೇಶವನ್ನು ಸಮಾಜಕ್ಕೆ ನೀಡಿತು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.